ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಇದು ನಾನು ಫಸ್ಟ್ ನಾನು ಕಿಚನ್ ಟೂರ್ ಮತ್ತು ಕಿಚನ್ಗೆ ತೊಗೊಂಡಿರೋ ಐಟಮ್ಸ್ನ ರಿವ್ಯೂ ಮಾಡ್ತಿದ್ದೀನಿ. ಸೊ ಬನ್ನಿ ನಾನು ಕಿಚನ್ಗೆ ಹೋಗೋಣ. ಸೊ ನೋಡಿ, ಇದು ನಮ್ಮದು ತುಂಬ ಸ್ಮಾಲ್ ಸಿಂಪಲ್ ಕಿಚನ್ ಅಂತಲೇ ಹೇಳ್ತೀನಿ. ಸೊ ನೋಡ್ತಿರ್ಬೋದು, ಇದು ಫಸ್ಟ್ ಎಂಟರ್ ಆದ ತಕ್ಷಣ ನಮಗೆ ವಾಶ್ ಬೇಸಿನ್ ಇದೆ. ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ, ಡಸ್ಟ್ಬಿನ್ ಮತ್ತು ಹ್ಯಾಂಡ್ ವಾಶ್ ಆ ಥರದ್ದು ಇಟ್ಟಿದ್ದೀವಿ. ಸೊ ಅದರ ಮೇಲ್ಗಡೆನೇ ನಮಗೆ ವಾಟರ್ ಪ್ಯೂರಿಫೈಯರ್ ಬಂದಿದೆ. ಸೊ ಇದು ರೀಸೆಂಟಾಗಿ ತೊಗೊಂಡಿರೋದ್ರಿಂದ ನಾವು ಕವರ್ಸ್ ಎಲ್ಲ ರಿಮೂವ್ ಮಾಡಿಲ್ಲ. ಸೊ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಅಕ್ವಾಗಾರ್ಡ್ದು. ಸೊ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರ್ತಿದೆ. ನಾನು ತೊಗೊಂಡು ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದು ನಮ್ಮದು ಗ್ಯಾಸಸ್ದು ನೋಡಿ. ಸೊ ಅದ್ರ ಪಕ್ಕನೇ ನಾನು ಎಮರ್ಜೆನ್ಸಿ ಏನೇನು ಕೈಗೆ ಸಿಗಬೇಕು ಅನ್ಸುತ್ತೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಮಗೆ ಅದ್ರ ಪಕ್ಕನೇ ವಿಂಡೋ ಇದೆ. ಸೊ ವಿಂಡೋಲ್ಲಿ ನಾನು ಸೆರಾಮಿಕ್ ಜಾರ್ಸ್ ಮತ್ತು ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದ್ರ ಪಕ್ಕ ನಮಗೆ ಕಬೋರ್ಡ್ಸ್ ಬರುತ್ತೆ. ಸೊ ಕಬೋರ್ಡ್ಸಲ್ಲಿ ನಾರ್ಮಲಿ ಗೊತ್ತಲ್ಲ, ಕಿಚನಲ್ಲಿ ಏನೇನು ಎಮರ್ಜೆನ್ಸಿ ಬೇಕಾಗುತ್ತೆ, ನನ್ನ ಕೈಗೇನು ಸಿಗಬೇಕು ಎಮರ್ಜೆನ್ಸಿ ಅನಿಸುತ್ತೋ ಅದೆಲ್ಲ ಮೇಲ್ಗಡೆನೇ ಇದೆ ನೋಡಿ. ಸಾಂಬಾರ ಪೌಡರ್ ಆಗಿರ್ಬೋದು, ಟರ್ಮರಿಕ್ ಎಲ್ಲನೂ ಆಮೇಲೆ ಇಟ್ಟಿದ್ದೀನಿ. ಸೊ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ಜಾರ್ಸ್ ಇದೆ. ಇದರಲ್ಲಿ ಒಂದು ಪೀಕಲ್ ಇದೆ, ಒಂದು ಆಯಿಲ್ ಇದೆ. ಸೊ ಚಪಾತೀಸ್ ಎಲ್ಲ ಮಾಡಬೇಕಾದ್ರೆ ಎಮರ್ಜೆನ್ಸಿ ಆಯಿಲ್ ಪದೇ ಪದೇ ತೆಗಿಯೋಕ್ಕಾಗಲ್ವಲ್ಲ. ಸೊ ಇದ್ರ ಪಕ್ಕ ನಮಗೆ ಸೊ ಈ ಥರದ್ರಲ್ಲಿ ಮಾರ್ನಿಂಗ್ ಟಿಫನ್ಗಾಗಲಿ ಯಾವುದ್ಯಾವುದು ಎಮರ್ಜೆನ್ಸಿ ಬೇಕೋ ಅದರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆ ಎಲ್ಲ ಸ್ಟೋರೇಜಸ್ ಇದೆ. ಸೊ ಇದು ಹಾಫ್ ಟೈಲ್ಸ್ ಇದೆ, ಹಾಫ್ ನಾರ್ಮಲ್ ವಾಲ್ ಇದೆ. ಕೆಳಗಡೆನೂ ಕೂಡ ನಮಗೆ ಸ್ಟೋರೇಜ್ ಐಟಮ್ಸ್ ಇದೆ. ಸೊ ಇದರಲ್ಲಿ ಯಾವುದು ಡ್ರಾಯರ್ಸ್ ಅಂತ ಯಾವುದೂ ಇಲ್ಲ. ಇದು ನಾರ್ಮಲ್ ಕಿಚನ್, ರೆಂಟೆಡ್ ಹೌಸ್ ಆಗಿರೋದ್ರಿಂದ ಸೊ ನಾವು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಡ್ರಾಯರ್ಸ್ ಅಂತ ಯಾವುದೂ ಇಲ್ಲ, ಎಲ್ಲ ನಾರ್ಮಲ್ ಇದು ಹಾಕಿರ್ತಲ್ಲ ಫ್ಲೈವುಡ್ ಥರ ಮಾಡಿರೋದು. ಅದರಲ್ಲಿ ಜಸ್ಟ್ ನಾವೇ ಸ್ಟೋರೇಜ್ ಎಲ್ಲ ನಾವೇ ಸ್ಟೋರ್ ಮಾಡ್ಕೊಂಡಿದ್ದೀವಿ, ಯಾವ ಥರ ನಮ್ಗೆ ಅರೇಂಜ್ ಬೇಕು ಆ ಥರದ್ದು. ತುಂಬ ಸ್ಮಾಲ್ ಆ್ಯಂಡ್ ಸಿಂಪಲ್ ಕಿಚನ್ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ಅರೇಂಜ್ಮೆಂಟ್ಸ್ ಆಗಲಿ ಅಥವಾ ತುಂಬ ಡೆಕೋರೇಟಿವ್ ಆಗಿ ಅಂತಲೂ ಇಟ್ಟಿಲ್ಲ. ಸೊ ಕಿಚನಲ್ಲಿ ಗೊತ್ತಿದೆ, ಸೊ ಮೋಸ್ಟ್ ಆಫ್ ದ ಟೈಮ್ ಅಲ್ಲೇ ಇರೋದ್ರಿಂದ ನಾವು ಎಲ್ಲ ತುಂಬ ಗಲೀಜಾಗ್ತಾ ಇರುತ್ತೆ ಆವಾಗ ಇವಾಗ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಅದರಲ್ಲೇ ಇರೋದ್ರಿಂದ ತುಂಬ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ಸೆಕ್ಟ್ಸ್ ಕೂಡ ಬರಬಾರ್ದು ಅಂದರೆ ನಮಗೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಬೆಟರ್. ಡೈಲಿ ಒಂದು ಸರಿ ಆದರೂ ಕ್ಲೀನ್ ಮಾಡ್ಕೊಳ್ಳೇಬೇಕಾಗಿರೋದ್ರಿಂದ ಎಷ್ಟು ನಾರ್ಮಲಾಗಿದೆ. ಈ ಕಬೋರ್ಡ್ಸಲ್ಲಿ ನಾನು ನಾರ್ಮಲಾಗಿ ಕಾಳುಗಳನ್ನ, ಸಾಲ್ಟ್ ಆ ಥರದ್ದು ಇಟ್ಕೊಂಡಿರ್ತೀನಿ. ಇದರಲ್ಲಿ ನಾವು ಆ್ಯಕ್ಚುಲಿ ಇದರಲ್ಲಿ ಬರೀ ಸ್ಟೋರೇಜ್ ಅಂದರೆ ಗ್ಲಾಸ್ ಐಟಮ್ಸ್ ಮತ್ತು ಬಿಸ್ಕೆಟ್ಸು, ಎಮರ್ಜೆನ್ಸಿ ಆಟೋಮೆಟಿಕ್ಕಾಗಿ ಕೈಗೆ ಯಾವ್ದು ಸಿಗಬೇಕು ಅನಿಸುತ್ತೋ ಅದನ್ನ ಇಟ್ಕೊಂಡಿರ್ತೀವಿ. ಸೊ ಇದರಲ್ಲಿ ಕೆಳಗಡೆ ನಮಗೆ ನಾರ್ಮಲಿ ಎಲ್ಲ ಸಿಗುತ್ತೆ, ಪ್ಲೇಟ್ಸ್ ಆಗಲಿ, ಮಿಕ್ಸರ್ ಆಗಲಿ, ಕುಕ್ಕರ್ ಆಗಲಿ. ಇದರಲ್ಲಿ ಮಸಾಲ ಬಾಕ್ಸಸ್ಸು, ಈರುಳ್ಳಿ ನಾನು ನಾರ್ಮಲಿ ಮಾರ್ನಿಂಗ್ ಔಟ್ ಇಟ್ಟಿರ್ತೀನಿ. ಸೊ ಇವಾಗ ಒಳಗಡೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ಆಯಿಲ್ ಆ ಥರದ್ದಿದೆ. ಇದರಲ್ಲಿ ನಮಗೆ ಡಸ್ಟ್ಬಿನ್ ಅಂದರೆ ವಾಷಿಂಗ್ ಐಟಮ್ಸ್ ಎಲ್ಲ. ಸೊ ಇದು ನಮ್ಮ ಸ್ಮಾಲ್ ಕಿಚನ್ ನಿಮಗೆ ತೋರಿಸಿದ್ದು ನಾನು. ಸೊ ನೋಡಿ, ಇದರಲ್ಲಿ ನಂದು ವಾಶ್ ಆದ ತಕ್ಷಣ ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ಡೈರೆಕ್ಟ್ಲಿ ನಾನು ಹಾಕಿ ಆಮೇಲೆ ಅದನ್ನ ರಿಮೂವ್ ಮಾಡ್ತೀನಿ ಅಲ್ಲಿಂದ. ಸೊ ಇದು ನನ್ನ ಸ್ಮಾಲ್ ಕಿಚನ್ ಇದು. ಈ ಬಾಕ್ಸಸ್ನ ನಿಮಗೆ ರಿವ್ಯೂ ಮಾಡ್ತೀನಿ ಇವಾಗ. ಸೊ ನೋಡಿ, ಇದು ಸ್ಮಾಲ್ ಸೆರಾಮಿಕ್ ಐಟಮ್ಸ್. ಸೊ ನನ್ನ ಸ್ಮಾಲ್ ಕಿಚನ್, ಸಿಂಪಲ್ ಕಿಚನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕಂತ ಹೇಳ್ತಾ ಇರಿ. ಸೊ ನೆಕ್ಸ್ಟ್ ನಾನು ಗ್ಲಾಸ್ ಬಾಕ್ಸಸ್ದು ರಿವ್ಯೂ ಕೊಡ್ತಾಯಿದ್ದೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದ್ರಿಂದ ಸೊ ನಿಮಗೆ ಬೇಕಾದರೂ ನೀವು ತೊಗೊಳ್ಳಿ ಅಂತ. ಸೊ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಸೊ ತುಂಬ ನಿಮಗೆ ನನ್ನ ಕಿಚನ್ ಟೂರ್ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ನೋಡಿ, ನೆಕ್ಸ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಬಾಕ್ಸಸ್ನ ಗ್ಲಾಸ್ ಜಾರ್ಸ್ ಅಂತ ಹೇಳ್ಬೋದು, ಗ್ಲಾಸ್ ಜಾರ್ಸ್ನ ನಾನು ರಿವ್ಯೂ ಮಾಡ್ತಿದ್ದೀನಿ.
ನಾನು ಇದು ಆ್ಯಕ್ಚುಲಿ ಗ್ಲಾಸ್ ಜಾರ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಅರೌಂಡ್ 8 ಪೀಸಸ್ ಇರುತ್ತೆ ನಿಮಗೆ. 8 ಪೀಸಸಲ್ಲಿ ಎಲ್ಲ 200 ml ಇದೆ. 200 ml ಆ್ಯಂಡ್ ನನಗೆ ಆಫರ್ ಇದ್ದಾಗ ಚಾರ್ಜ್ ಆಗಿದ್ದು 249 ಅಷ್ಟೇ. 249ಗೆ 8 ಜಾರ್ಸ್ ಬರುತ್ತೆ. ಆ್ಯಂಡ್ 8 ಬಿಟ್ಟರೆ ನಿಮಗೆ 32 ಅಥವಾ 18 ಜಾರ್ಸ್ ಇರುತ್ತೆ. ಸೊ ನಿಮಗೆ ಅದ್ರ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ ಅದೇ ಥರ ನಿಮಗೆ. ಸೊ ನನಗೆ ನಾರ್ಮಲಿ ಮಸಾಲ ಐಟಮ್ಸ್ನ ಹಾಕೋಕ್ಕೆ, ಸೊ ಬೇರೆ ಬಾಕ್ಸಸಲ್ಲೆಲ್ಲ ಹಾಕೋದಕ್ಕಿಂತ ಗ್ಲಾಸ್ ಜಾರ್ಸಲ್ಲಿದ್ದರೆ ಸೊ ನಮಗೆ ತುಂಬ ದಿನ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಗ್ಲಾಸ್ ಜಾರ್ಸ್ನ ತೊಗೊಂಡಿದ್ದೀನಿ. ಇದು 200 ml ಇರೋದ್ರಿಂದ ನಿಮಗೆ ಸ್ಮಾಲ್ 100 ml ಕವರ್ಸ್ ಬರುತ್ತಲ್ಲ ಗರಂ ಮಸಾಲ ಆ ಥರದ್ದೆಲ್ಲ, ಅದು ನಾರ್ಮಲಿ ಕಂಪ್ಲೀಟಾಗಿ ಹಿಡಿಯುತ್ತೆ. ದೊಡ್ಡ ಕವರ್ಸ್ ಎಲ್ಲ ಬರುತ್ತಲ್ಲ, ಒಂದು ಸ್ವಲ್ಪ 200 ml ಆ ಥರ ಎಲ್ಲ ಕವರ್ಸ್ ಇರೋದು ನಿಮ್ಗೇನಾಗುತ್ತೆ ಹಾಫ್ ಹಿಡಿಯುತ್ತೆ. ಸೊ ನೀವು ಮತ್ತೆ ಅದನ್ನ ಕವರ್ ಮಾಡಿ ಅಥವಾ ಸ್ಟಿಕ್ ಮಾಡಿ ನೀವು ಅದನ್ನು ನೆಕ್ಸ್ಟ್ ಯೂಸ್ ಮಾಡ್ಕೊಬೋದು. ನೋಡ್ತಿರ್ಬೋದು ನೀವು ಬಾಕ್ಸಸ್ ಏನಂತಾರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಯಾವುದು ನನಗೆ ಬಂದಿರೋದ್ರಲ್ಲಿ ಯಾವುದು ಡ್ಯಾಮೇಜ್ ಆಗಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.